ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೋಹಾನನು 12ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಚಿಯೋನ್ ನಗರಿಯೇ ಹೆದರಬೇಡ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಚಿಯೋನ್ ನಗರಿಯೇ, ನೀನೇನ್ ಮಾಡಬೇಡ, ಹೆದರಬೇಡ. ನಿನ್ನ ಕರ್ತನು ನಿನ್ನ ಹತ್ತಿರವಾಗಿಯೇ ಇದ್ದಾನೆ, ನಿನ್ನ ದೇವರು ನಿನ್ನ ಹತ್ತಿರವಾಗಿಯೇ ಬರುವವನಾಗಿದ್ದಾನೆ ಎಂದು ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮನ್ನ ಉಂಟು ಮಾಡಿದಂತಹ ನಮ್ಮ ದೇವರು, ನಮ್ಮನ್ನ ಸಾಕಿ ಸಲಹುವಂತಹ ನಮ್ಮ ದೇವರು, ಒಂದು ಪರಿಶುದ್ಧವಾದ ಮಾರ್ಗದಲ್ಲಿ ನಮ್ಮನ್ನ ನಡೆಸುವಂತಹ ನಮ್ಮ ದೇವರು ನಮಗೆ ಏನಾಗಿದ್ದಾರೆ, ಹತ್ತಿರವಾಗಿಯೇ ಇರುವವರಾಗಿದ್ದಾರೆ. ನಮ್ಮ ಪರಿಸ್ಥಿತಿಗಳ ನಿಮಿತ್ತವಾಗಿ ನಾವು ಇವತ್ತು ಭಯ ಪಡ್ತಾ ಇರ್ತೇವೆ, ಒಂದು ಕಣ್ಣೀರಿನ ನಿಮಿತ್ತವಾಗಿ ನಾವು ಇವತ್ತು ಭಯ ಪಡ್ತಾ ಇರ್ತೇವೆ, ಕಷ್ಟಗಳ ನಿಮಿತ್ತವಾಗಿ ನಾವು ಇವತ್ತು ಭಯ ಪಡ್ತಾ ಇರ್ತೇವೆ, ಬಡತನದ ನಿಮಿತ್ತವಾಗಿ ನಾವು ಇವತ್ತು ವೇದನೆ ಪಡ್ತಾ ಇರ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ನೀವೇನ್ ಮಾಡಬೇಡಿರಿ, ಹೆದರಬೇಡಿರಿ. ನಿಮಗೆ ಬಿಡುಗಡೆನ ಉಂಟು ಮಾಡುವಂತಹ ಕರ್ತನು, ನಿಮ್ಮನ್ನ ವಿಮೋಚಿಸುವಂತಹ ದೇವರು ಆತನು ಹತ್ತಿರವಾಗಿಯೇ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ, ಕ್ರಿಯೆ ಮಾಡುವವನಾಗಿದ್ದಾನೆ. ನಿಮ್ಮ ಕುಟುಂಬದಲ್ಲಿ ಆತನು ಕ್ರಿಯೆ ಮಾಡುವವನಾಗಿದ್ದಾನೆ, ನಿಮ್ಮ ಕೆಲಸದಲ್ಲಿ ಆತನು ಕ್ರಿಯೆ ಮಾಡುವವನಾಗಿದ್ದಾನೆ. ಆದದರಿಂದ ನಾವು ಇವತ್ತೇನ್ ಮಾಡುವಂಥದ್ದು ಬೇಡ, ಭಯ ಪಡುವಂಥದ್ದು ಬೇಡ, ಹೆದರುವಂಥದ್ದು ಬೇಡ. ನಮ್ಮನ್ನ ಬಲಪಡಿಸುವಂತಹ ದೇವರು, ನಮ್ಮನ್ನ ಸರಿಯಾಗಿ ನಡೆಸುವಂತಹ ರಕ್ಷಕನು ಇವತ್ತು ನಮ್ಮ ಜೊತೆಗಾರನಾಗಿಯೇ ಆತನಿರುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ಅಪ್ಪ, ಹೆದರದಂತೆ ಭಯ ಪಡದಂತೆ ನಿನ್ನ ಜನರನ್ನು ನೀನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನೀನು ಹತ್ತಿರವಾಗೇ ಇರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.